ದರ್ಶನದ ಅವಶ್ಯಕತೆ ಇದೆ ಗುರುದೇವ. ಅದಕ್ಕಾಗಿ ಹಿರಿಯರು, ಪೂಜ್ಯರು ಮತ್ತು ನಮ್ಮ ಪೂರ್ವಾಶ್ರಮದ ವಿದ್ಯಾ ಗುರುಗಳಾದ ಲಕ್ಷ್ಮೀ ನರಸಿಂಹಾಚಾರ್ಯರಿದ್ದಾರಲ್ಲ. ತುಂಬಾ ದೊಡ್ಡ ಮಾತು ಗುರುದೇವ. ಕಾಲದ ಅಡಿಯಲ್ಲಿ ಕಳೆದು ಹೋಗುವ ದಿನಗಳ ನೆನೆದುಳಿದು ಅಳಿದು ಹೋಗುವ ಪಳೆಯುಳಿಕೆಗಳು ನಾವು. ತಮಗೆ ಪರ್ಯಾಯವಾಗಿ ನಾವು ಸಮರ್ಥರೇ? ತಮಗೆ ನಾವು ಪರ್ಯಾಯವಾಗಲು ಸಾಧ್ಯವೇ? ಜ್ಞಾನ ವೈರಾಗ್ಯಕ್ಕೂ ವಯಸ್ಸಿನ ಹಿರಿತನಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ? ಪೂರ್ವಾಶ್ರಮದಲ್ಲಿ ನೀವು ನಮ್ಮ ಶಿಷ್ಯರೇ ಇರಬಹುದು. ಆದರೂ ಈಗ ನೀವಿರುವ ಎತ್ತರಕ್ಕೆ ನಾವು ಸಮರೇ. ಗಜದ ಎದುರು ಅಜ ಎಷ್ಟರ ಮಟ್ಟಿನದು. ಲಕ್ಷ್ಮೀ ನರಸಿಂಹಾಚಾರ್ಯರೇ, ತಾವುಗಳು ನಮ್ಮ ಮೇಲಿಟ್ಟಿರುವ ಭಕ್ತಿ ಗೌರವಗಳಿಂದ ಇಂತಹ ಮಾತುಗಳನ್ನಾಡುತ್ತಿದ್ದೀರಿ. ನಿಮ್ಮ ಜ್ಞಾನ, ಭಕ್ತಿ, ವೈರಾಗ್ಯ, ವಿದ್ವತ್ತುಗಳ ಅರಿವು ನಮಗಿಲ್ಲವೇ? ಮಧುರೈ ಅರಸು ಮನೆತನಕ್ಕೆ ವಿದ್ಯಾ ಗುರುಗಳಾಗಿದ್ದವರು ತಾವು. ಅದು ಅರಮನೆಯ ಆಡಳಿತವೇ ಇರಬಹುದು, ಮಠದ ಆಡಳಿತವೇ ಇರಬಹುದು. ಅದನ್ನು ತಾವು ಜವಾಬ್ದಾರಿಯುತವಾಗಿ, ಸುವ್ಯವಸ್ಥಿತವಾಗಿ ನಿರ್ವಹಿಸಲು ತಾವು ಸರ್ವ ವಿಧದಿಂದಲೂ ಸಮರ್ಥರಿದ್ದೀರಿ. ನನ್ನ ಮೇಲೆ ತಾವಿಟ್ಟಿರುವ ವಿಶ್ವಾಸ, ಗೌರವಕ್ಕೆ ನಾನು ಋಣಿ, ಚಿರಋಣಿ ಗುರುದೇವ.